ಮಗಳ ಎಕ್ಸಾಮ್ ಮುಗೀತು, ಏನಾದರೂ ಸ್ವೀಟ್ ಮಾಡು ಅಂತ ಕೇಳಿದ್ಲು. ಅವಳಿಗೆ ಶಾವಿಗೆ ಅಂದರೆ ತುಂಬ ಇಷ್ಟ. ಶಾವಿಗೆಲಿ ಏನು ಮಾಡಿದ್ರೂ ಇಷ್ಟ. ಶಾವಿಗೆ ಬಾತ್ ಆಗಲಿ, ಪಾಯಸ ಆಗಲಿ. ಸೊ ಹಾಗಾಗಿ ನಾನು ಇವತ್ತು ಶಾವಿಗೆ ಪಾಯಸ ಮಾಡೋಣ ಅಂತ. ಪ್ರತಿ ಸಲ ಗೋಧಿ ಶಾವಿಗೆಯಲ್ಲಿ ನಾನು ಪಾಯಸ ಜಾಸ್ತಿ ಮಾಡೋದು. ಇವತ್ತು ಸೆವಯ್ಯ ಅಂತ ಬರುತ್ತಲ್ಲ, ಅಂದರೆ ತೆಳು ಶಾವಿಗೆ ಬರುತ್ತಲ್ಲ, ಅದರಲ್ಲಿ ಇವತ್ತು ಪಾಯಸ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಪಾಯಸ. ಇದಕ್ಕೆ ನಾನು 1 ಲೀಟ್ರಷ್ಟು ಫುಲ್ ಫ್ಯಾಟ್ ಹಾಲನ್ನು ಬಳಸ್ತಾ ಇದ್ದೀನಿ. ಒಂದು 3/4 ಕಪ್ಪಷ್ಟು ಸೆವಯ್ಯಾಗೆ ಇಷ್ಟು ಸೇಮಿಯಾ, ಸೆವಯ್ಯ ಏನು ಬೇಕಾದರೂ ಕರಿಬೋದು, ತೆಳು ಶಾವಿಗೆ ಅಂತ ಬೇಕಾದ್ರೂ ಕರಿಬೋದು. ಸೊ ಅದಕ್ಕೆ 1 ಲೀಟ್ರಷ್ಟು ಫುಲ್ ಫ್ಯಾಟ್ ಹಾಲನ್ನು ನಾನು ತೊಗೊಂಡಿದ್ದೀನಿ. ಇದನ್ನು ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಇದು ಬಿಸಿ ಆಗೋಷ್ಟೊತ್ತಿಗೆ ನಾನು ಆಲ್ರೆಡಿ 1 ಟೇಬಲ್ ಸ್ಪೂನಷ್ಟು ಬಾದಾಮಿನ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ. ಸೊ ಇವಾಗ ಅದರ ಸಿಪ್ಪೆ ಬಿಡಿಸ್ತಾ ಇದ್ದೀನಿ. ಬಿಸಿನೀರಲ್ಲಿ ನೆನೆಸಿದ್ರೆ ಬೇಗ ಸಿಪ್ಪೆ ಬಿಡಿಸ್ಕೋಬೋದು. ಇದನ್ನು ತುಪ್ಪದಲ್ಲಿ ಹುರಿಯೋದಕ್ಕೆ ನಾನು ಬಳಸ್ಕೊತಾ ಇದ್ದೀನಿ. ಇದರ ಜೊತೆ 1 ಟೇಬಲ್ ಸ್ಪೂನಷ್ಟು ಪಿಸ್ತಾ ಕೂಡ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇದೆರಡನ್ನು ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ಳೋದು. ಇವಾಗ ಬಾದಾಮಿ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಇದನ್ನು ಕೂಡ ಕಟ್ ಮಾಡ್ಕೊಳ್ಳೋದು. ಇದೆರಡನ್ನು ತುಪ್ಪದಲ್ಲಿ ಹುರ್ಕೊಳ್ಳೋದು. ಅದ್ರ ಜೊತೆಗೇ 1 ಟೇಬಲ್ ಸ್ಪೂನಷ್ಟು ಗೋಡಂಬಿನ ಕೂಡ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇನು ನೆನೆಸ್ತಾ ಇಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಕೆಲವರು ತುಪ್ಪದಲ್ಲೇನು ಹುರ್ಕೊಳ್ಳೋದಿಲ್ಲ, ಹಾಗೆ ಎಲ್ಲ ಡೈರೆಕ್ಟಾಗಿ ಹಾಕ್ತಾರೆ. ಬಟ್ ನಾನು ತುಪ್ಪದಲ್ಲಿ ಹುರ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗುತ್ತೆ. ಹಾಗಾಗಿ ನಾನು ಇದನ್ನು ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ. ಸೊ ಇವಾಗ ಹಾಲು ಕೂಡ ಬಿಸಿ ಆಗ್ತಾ ಬಂದಿದೆ, ಮೇಲೆ ಎಲ್ಲ ಕೆನೆ ಕಟ್ಟಿದೆ. ಸೊ ಇವಾಗ ನಾನು ಈ ಹಾಲನ್ನು ಒಂದು 2-3 ಐಟಮ್ಸ್ನ ನೆನೆಸೋಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ. ಇದರಲ್ಲೇ ತೊಗೊಂಡು ನೆನೆಸ್ಕೋತಾ ಇದ್ದೀನಿ. ಫಸ್ಟ್ ಒಂದು ಬಟ್ಲಿಗೆ ನಾನು 1 ಟೇಬಲ್ ಸ್ಪೂನಷ್ಟು ಬಾದಾಮಿ ಹಾಗೆಯೇ ಗೋಡಂಬಿನ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಹಾಲನ್ನು ಹಾಕ್ಕೋತಾ ಇದ್ದೀನಿ, ಬಿಸಿ ಹಾಲನ್ನು. ಬಿಸಿ ಹಾಲಿನಲ್ಲಿ ಬೇಗ ನೆನೆಯುತ್ತೆ ಅಂತ. ಹಾಗೆಯೇ ಇನ್ನೊಂದು ಚಿಕ್ಕ ಬಟ್ಲಲ್ಲಿ ಒಂದು ಸ್ವಲ್ಪ ಕೇಸರಿ ಕೂಡ ಹಾಕಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಲು ಹಾಕಿ ನೆನೆಸ್ತಾ ಇದ್ದೀನಿ. ಇಲ್ಲೊಂದು 4 ಖರ್ಜೂರ ತೊಗೊಂಡಿದ್ದೀನಿ. ಇದ್ರದ್ದು ಬೀಜ ತೆಗೆದುಬಿಟ್ಟಿದ್ದೀನಿ. ಯಾವ ಖರ್ಜೂರ ಬೇಕಾದರೂ ನೀವು ಬಳಸ್ಕೋಬೋದು. ನಾನಿಲ್ಲಿ ನಾರ್ಮಲ್ ಸಾಫ್ಟ್ ಡೇಟ್ಸೇ ಬಳಸಿದ್ದೀನಿ. ಇನ್ನು ಒಣ ಖರ್ಜೂರ ಬೇಕಾದರೂ ನೀವು ಬಳಸ್ಕೋಬೋದು. ಅದಕ್ಕೂ ಕೂಡ ಒಂದು 2-3 ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕಿ ನೆನೆಯೋಕೆ ಇಡ್ತಾಯಿದ್ದೀನಿ. ಖರ್ಜೂರ ದಪ್ಪಕ್ಕಿರಬೇಕು, ಆವಾಗಲೇ ಚೆನ್ನಾಗಿರೋದು. ಹಾಗೆಯೇ ಇನ್ನೊಂದು ಬೌಲ್ಗೆ ಒಂದು 3 ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕಿ 2 ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ಸೆವಯ್ಯ ಅಂದರೆ ತೆಳು ಶಾವಿಗೆನ ಇದಕ್ಕೆ ಬಳಸ್ತಾ ಇರೋದ್ರಿಂದ ಒಂದು 3/4 ಕಪ್ಪಷ್ಟು ತೆಳು ಶಾವಿಗೆನ, ಅದು ಉದ್ದುದ್ದಕ್ಕಿರುತ್ತೆ ಕಡ್ಡಿಗಳು, ಸ್ವಲ್ಪ ಕೈನಲ್ಲೇ ಮುರ್ಕೊಂಡಿದ್ದೀನಿ. ಈಗ ಪ್ಯಾನ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋ ಪಿಸ್ತಾ ಬಾದಾಮಿ ಹಾಕಿಬಿಟ್ಟು ಒಂದು ಸ್ವಲ್ಪ ಇದನ್ನು ಫಸ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಆ ಕಡೆ ಹಾಲು ಕೂಡ ಬಿಸಿ ಆಗ್ತಿದೆ, ಮಧ್ಯ ಮಧ್ಯ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ತಳದಲ್ಲೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಬಾದಾಮಿ ಮತ್ತು ಪಿಸ್ತಾ ಒಂದು ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಚಿರೋಂಜಿ ಹಾಕ್ತಾಯಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಪೀಸ್ ಮಾಡ್ಕೊಂಡಿರೋ ಗೋಡಂಬಿ ಹಾಕ್ಕೋತಾ ಇದ್ದೀನಿ. ಇದಕ್ಕಿನ್ನೇ ನಾನು ದ್ರಾಕ್ಷಿ ಹಾಕೋಕ್ಕೆ ಹೋಗಿಲ್ಲ. ಸೊ ಬೇಕು ಅಂದರೆ ನೀವು ಹಾಕೋಬೋದು. ಇವೆಲ್ಲ ಒಂಚೂರು ಕಲರ್ ಚೇಂಜ್ ಆಗಿ ಒಂದು ಸ್ವಲ್ಪ ಕ್ರಿಸ್ಪ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಂಡ್ರೆ ಆಯಿತು. ಈಗ ಇದನ್ನು ನಾನು ಒಂದು ಬೌಲ್ಗೆ ಎತ್ತಿಟ್ಕೋತಾ ಇದ್ದೀನಿ. ಈ ಮಿಕ್ಕಿರೋ ತುಪ್ಪಕ್ಕೇ ಶಾವಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ನಾನು ಬಳಸ್ತಾ ಇರೋದು ಆಲ್ರೆಡಿ ರೋಸ್ಟೆಡ್ ಶಾವಿಗೆನೇ. ಬಟ್ ಆದರೆ ಏನಂದರೆ ತುಪ್ಪದಲ್ಲಿ ಒಂದು 2 ನಿಮಿಷ ಬಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆ ಫ್ಲೇವರ್ ಬರುತ್ತೆ ಪಾಯಸಕ್ಕೆ. ಹಾಗಾಗಿ ನಾನು ಒಂದು 2 ನಿಮಿಷ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ನಾನು ತೊಗೊಂಡಿರೋದು 3/4 ಕಪ್ಪಷ್ಟು ಬರುತ್ತೆ ಈ ಶಾವಿಗೆ. ಸೊ ಇದನ್ನ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಬಿಟ್ಟು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಹಾಲು ಕೂಡ ಚೆನ್ನಾಗಿ ಕುದಿ ಬಂದಿದೆ. ತುಂಬ ಇಂಗ್ಸೋದು ಬೇಡ ಹಾಲನ್ನು, ಯಾಕಂದರೆ ಆಲ್ರೆಡಿ ನಾವು ಇದಕ್ಕೆ ಹಾಲಿನ ಪುಡಿ ಹಾಗೆಯೇ ಬಾದಾಮಿ ಗೋಡಂಬಿ ಪೇಸ್ಟು ಇದನ್ನೆಲ್ಲ ಹಾಕೋದ್ರಿಂದ ಪಾಯಸಕ್ಕೆ ತಿಕ್ನೆಸ್ ಬರುತ್ತೆ ಅದೆಲ್ಲ ಹಾಕೋದ್ರಿಂದ. ಹಾಗಾಗಿ ಹಾಲನ್ನು ಇಂಗ್ಸೋದೇನು ಬೇಡ ಜಾಸ್ತಿ, ಜಸ್ಟ್ ಚೆನ್ನಾಗಿ ಕುದಿ ಬಂದರೆ ಸಾಕು. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೊಂದೇ ಎಲ್ಲ ನೆನೆಸಿರೋದೆಲ್ಲ ಹಾಕಿಬಿಟ್ರೆ ಆಗೋಯ್ತು. ಸೊ ನಾನಿವಾಗ ಈ ಬಾದಾಮಿ ಗೋಡಂಬಿ ಏನು ಹಾಲನ್ನು ನೆನೆಸಿದ್ದೀನಲ್ಲ ಇದನ್ನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಹಾಲನ್ನು ಒಂದು 2 ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಫಸ್ಟು ನಾನು ನೆನೆಸಿಟ್ಕೊಂಡಿರೋ ಖರ್ಜೂರನ ಹಾಕ್ತಾಯಿದ್ದೀನಿ. ಆಮೇಲೆ ಮಿಲ್ಕ್ ಪೌಡರ್ನ ಹಾಕ್ತಾಯಿದ್ದೀನಿ. ಮಿಲ್ಕ್ ಪೌಡರ್ನ ಹಾಲಿನಲ್ಲಿ ಮಿಕ್ಸ್ ಮಾಡಿ ಯಾವುದೇ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡಿ ಆಮೇಲೆ ಹಾಕಬೇಕು. ಹಾಗೆಯೇ ಹಾಲಿನ ಪುಡಿ ಹಾಕಿದ್ಮೇಲೆ, ಅಂದರೆ ಈ ಮಿಕ್ಸ್ಚರ್ ಏನು ಹಾಕಿದ್ಮೇಲೆ ಕಂಟಿನ್ಯೂಸ್ ಆಗಿ ಒಂದು 2 ನಿಮಿಷ ಮಿಕ್ಸ್ ಮಾಡಬೇಕಾಗತ್ತೆ. ಹಾಗೆ ಡೈರೆಕ್ಟಾಗಿ ಬಿಸಿ ಹಾಲಿಗೆ
ಹಾಲಿನ ಪುಡಿನ ಹಾಕಬಾರ್ದು, ಗಂಟಾಗಿಬಿಡುತ್ತೆ ಡೈರೆಕ್ಟಾಗಿ ನೀವು ಈ ಥರ ಪಾತ್ರೆಗೆ ಹಾಕಿದ್ರೆ. ಹಾಗಾಗಿ ಬಟ್ಲಲ್ಲಿ ಹಾಲಿಗೆ ಮಿಕ್ಸ್ ಮಾಡಿ ಗಂಟಿಲ್ದಿರೋ ಥರ ಹಾಕಿ ಪೇಸ್ಟ್ ಮಾಡಿಕೊಂಡು ಆಮೇಲೆ ಹಾಕಬೇಕು. ಮತ್ತು ಹಾಗೆಯೇ ಕೇಸರಿ ನೆನೆಸಿರೋ ಹಾಲು, ಈ ಪೇಸ್ಟ್ ಮಾಡ್ಕೊಂಡಿರೋ ಬಾದಾಮಿ ಗೋಡಂಬಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಕಂಟಿನ್ಯೂಸ್ ಆಗಿ. ಆಮೇಲೆ ಇದಕ್ಕೆ ಫ್ರೈ ಮಾಡ್ಕೊಂಡಿರೋ ಶಾವಿಗೆ, ತೆಳು ಶಾವಿಗೆನ ಹಾಕ್ತಾಯಿದ್ದೀನಿ. ಇದು ತೆಳು ಶಾವಿಗೆ ಆಗಿರೋದ್ರಿಂದ ತುಂಬ ಹೊತ್ತೇನು ಬೇಕಿಲ್ಲ ಇದು ಬೇಯೋದಕ್ಕೆ. ಜಸ್ಟ್ ಒಂದು 2 ನಿಮಿಷ ಸಾಕು. ಮಿಕ್ಸ್ ಮಾಡಿದ ತಕ್ಷಣವೇ ಇದು ಸಾಫ್ಟ್ ಆಗಿಬಿಡುತ್ತೆ. ಮಾಮೂಲಿ ಗೋಧಿ ಶಾವಿಗೆ ಆದರೆ ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ ಅದು ಬೇಯೋದಕ್ಕೆ. ಇದು ಏನು ತುಂಬ ಹೊತ್ತೇನು ಟೈಮ್ ತೊಗೊಳ್ಳೋದಿಲ್ಲ. ಸೊ ಬೇಗ ಒಂದು 2 ನಿಮಿಷದಲ್ಲೇ ಆಗೋಗುತ್ತೆ, ಮಿಕ್ಸ್ ಆಗಿ ಬೆಂದುಬಿಡುತ್ತೆ. ನಾನು ಏಲಕ್ಕಿ ಪುಡಿ ಇರಲಿಲ್ಲ ಅಂತ ಹೇಳಿ ಏನು ಮಾಡಿದೆ ಅಂದರೆ, ಏಲಕ್ಕಿನ ಈ ಥರ ಫುಲ್ ಏಲಕ್ಕಿ ಇರುತ್ತಲ್ಲ ಸಿಪ್ಪೆ ಮಾತ್ರ ಒಂಚೂರು ಓಪನ್ ಮಾಡಿಕೊಂಡು ಇದನ್ನು ಹಾಗೆ 4 ಏಲಕ್ಕಿ ಹಾಕ್ತಾಯಿದ್ದೀನಿ. ಆಮೇಲೆ ಸರ್ವ್ ಮಾಡುವಾಗ ಈ ಏಲಕ್ಕಿನ ತೆಗಿಯೋಕ್ಕೆ ಈಸಿ ಅಂತ. ಬೇಕಾದ್ರೆ ಕುಟ್ಕೊಂಡು ಬೇಕಾದರೂ ನೀವು ಪುಡಿ ಮಾಡಿ ಹಾಕ್ಕೋಬೋದು, ಬಟ್ ಅದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಒಂದು 2 ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಹಾಕೋದು ಮಿಸ್ ಆಗಿದೆ ವಿಡಿಯೋದಲ್ಲಿ. ಟೇಸ್ಟ್ಗೆ ತಕ್ಕಂತೆ ನೀವು ಸ್ವೀಟ್ನೆಸ್ ಆ್ಯಡ್ ಮಾಡ್ಕೋಬೋದು. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಮೇಲ್ಗಡೆ ಫ್ರೈ ಮಾಡ್ಕೊಂಡಿರೋ ಗೋಡಂಬಿ, ಪಿಸ್ತಾ ಇದನ್ನೆಲ್ಲ ಹಾಕಿಬಿಟ್ಟು ಚಿಲ್ ಮಾಡಿಬಿಟ್ಟು ಸರ್ವ್ ಮಾಡಿದ್ರೆ ಸಖತ್ತಾಗಿರೋ ಶಾವಿಗೆ ಪಾಯಸ ರೆಡಿ. ಸಮ್ಮರ್ ಆಗಿರೋದ್ರಿಂದ ಇದನ್ನು ತಣ್ಣಗೆ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಗಟ್ಟಿ ಆಗ್ತಾ ಬರುತ್ತೆ ಆರಿದ ಮೇಲೆ. ಸೊ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ನಿಮಗೆ ನೀರಾಗಬೇಕು ಅಷ್ಟು ನೀರಾಗಿ ಪಾಯಸನ ಮಾಡ್ಕೋಬೋದು.